ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ನಿನ್ನೆ ಮೊನ್ನೆಯಿಂದ ವ್ಲಾಗ್ ವಿಡಿಯೋ ಮಾಡ್ಕೊಂಡಿದ್ದೆ, ಬಟ್ ಅಪ್ಲೋಡೇ ಮಾಡೋಕ್ಕಾಗಿಲ್ಲ, ಮರ್ತ್ಕೊಂಡೇ ಬಿಟ್ಟಿದ್ದೆ. ಯಾಕೆ ಅಂತಂದ್ರೆ ನಂಗೆ ಸ್ವಲ್ಪ ಕೆಲಸಗಳಿತ್ತು, ಅದಕ್ಕೆ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕಾಗಿರ್ಲಿಲ್ಲ, ಮರ್ತ್ಕೊಂಡ್ಬಿಟ್ಟಿದ್ದೆ. ಹಾಗೆ ನಿನ್ನೆ ನಮ್ ದೊಡ್ಡಮ್ಮರ ಮನೆಗೆ ಹೋಗ್ಬೇಕಾಗಿತ್ತು, ನನ್ನ ಮಗಳ ಬರ್ಡೇಗೆ, ಅಂದ್ರೆ ನಮ್ಮ ಅಕ್ಕನ ಮಗಳು ಬರ್ಡೇಗೆ. ಅವಳು ಬರ್ಡೇ ಆಗಿದ್ದು ಮೊನ್ನೆ, ಬಟ್ ನಿನ್ನೆ ಸೆಲೆಬ್ರೇಟ್ ಮಾಡಿದ್ವಿ. ನಂಗೆ ಬೆಳಿಗ್ಗೆಯಿಂದನೂ ಕೂಡ ಹೋಗ್ಬೇಕು ಅನ್ನೋ ಇಂಟೆನ್ಷನ್ ಇರ್ಲಿಲ್ಲ. ಪಾಪು ಬರ್ಡೇ ಬರೋದ್ ವರ್ಷಕ್ಕೆ ಒಂದೇ ಸರಿ ಅಲ್ವಾ ಅಂತ ಅನ್ಕೊಂಡು ಆಗಿದ್ದಾಗ್ಲಿ ಅನ್ಕೊಂಡು ಹೊಂಟೋದ್. ಲೋನ್ಗಳು ಅವತ್ತೇ ಬಿದ್ಬಿಡ್ತು. ಲೋನ್ ಇಲ್ಲ ಅಂದಿದ್ರೆ ಆರಾಮಾಗಿ ಹೋಗಿ ಬೆಳಿಗ್ಗೆ ಹೋಗಿ ಸಂಜೆ ಬರ್ಬೋದಾಗಿತ್ತು, ಬಟ್ ಲೋನ್ ಇತ್ತಲ್ಲ, ಅದರಿಂದಾಗಿ ಸ್ವಲ್ಪ ಯೋಚನೆ ಮಾಡ್ಕೊಂಡು ಹೋದ್ವಿ. ಅಷ್ಟೊತ್ತಿಗೆ ನಮ್ಮನೆಯವರು ಕೂಡ ಕೆಲಸದಿಂದ ಬಂದು ಸ್ನಾನ ಮಾಡ್ಕೊಂಡು ಮಲಗಿದ್ರು. ಆಮೇಲೆ ನಾನು ಕೂಡ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೆ. ನಾನು ಬೆಳಿಗ್ಗೆನೆ ವಾಯ್ಸ್ ಓವರ್ ಕೊಟ್ಟು ಒಂದ್ 7:20ಗೆ ಅಪ್ಲೋಡ್ ಮಾಡದ ಅಂತ ಅನ್ಕೊಂಡೆ, ಬಟ್ ವಾಯ್ಸ್ ಚೆನ್ನಾಗೇ ಇರ್ಲಿಲ್ಲ, ಪೂರ್ತಿ ಶೀತ ಆಗಿ ನೆಗಡಿಯಾಗಿ ಹೋಗಿತ್ತು. ಅದರಿಂದಾಗಿ ಲೇಟ್ ಆಗಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಿದ್ದೀನಿ. ಮತ್ತೆ ಐಸ್ ಕ್ರೀಮ್ ಗಾಡಿ ಬಂದ ತಕ್ಷಣ ನನ್ನ ಮಗ ಅರ್ಚಕ್ಕೆ ಶುರು ಮಾಡ್ಬಿಡ್ತಾನೆ, ಐಸ್ ಕ್ರೀಮ್ ತಕೊಡಿ ಅಂತ. ಅವ್ನ್ಗೆ ಐಸ್ ಕ್ರೀಮ್ ತಕೊಟ್ಟು ಹಾಗೆ ರೆಡಿ ಆಗಿ, ಹಾಗೆ ನಾವು ಕೂಡ ಊರ್ ಕಡೆಗೆ ಹೊಟ್ವಿ. ಮತ್ತೆ ಕಾರ್ಕಳ್ಳಿಲೂ ಕೂಡ ಹಬ್ಬ ಇತ್ತು. ಕಾರ್ಕಳ್ಳಿಗೆ ಹೋಗಿ ಫಸ್ಟ್ ಟೈಮು ನಾನು ಆ ಊರಿಗೆ ಹೋಗಿದ್ದು, ಮತ್ತೆ ಫಸ್ಟ್ ಟೈಮು ಆ ದೇವಸ್ಥಾನಕ್ಕೆ ನಾನು ಹೋಗಿದ್ದು. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ಹಾಗೆ ಇನ್ನು ಯುಗಾದಿ ಹಬ್ಬ ಕಳ್ಕೊಂಡ್ರೆ ಇನ್ನು ನಮ್ಮೂರ್ ಹಬ್ಬ ಸ್ಟಾರ್ಟ್ ಆಗತ್ತೆ, ಅಂದ್ರೆ ನಮ್ಮ ಮನೆ ದೇವರು ಬೊರದೇವ್ರ ಹಬ್ಬ ಚಿಕ್ಕರ್ಸಿಂಕೆರೆಯಲ್ಲಿ. ಮತ್ತೆ ಕಾರ್ಕಳ್ಳಿ ಬಸವಪ್ಪ ಬಂದು ಚಿಕ್ಕರ್ಸಿಂಕೆರೆಯ ಬಸವಪ್ಪನ ಅಣ್ಣ ಆಗ್ಬೇಕು. ಕಾರ್ಕಳ್ಳಿ ಬಸಪ್ಪ ಮೊದಲನೇ ಬಾರಿ ಹೋದಾಗ ಒಂಥರ ಏನೋ ಪಾಸಿಟಿವ್ ಎನರ್ಜಿ ಮೈಗೆ ತುಂಬ್ದಂಗೆ ಆಯ್ತು, ತುಂಬಾ ಖುಷಿ ಆಯ್ತು. ಯಾವತ್ತೂ ಕೂಡ ಈ ಊರ ಹಬ್ಬ ನಾನು ನೋಡೇ ಇರ್ಲಿಲ್ಲ. ನನಗಲ್ಲಿ ಏನ್ ಆಶ್ಚರ್ಯ ಆಯ್ತು ಅಂತಂದ್ರೆ, ಪೂರ್ತಿ ದೇವಸ್ಥಾನದ ಹೊತ್ತಲೇನೆ ಕೊಂಡ ಹಾಕಿದ್ರು. ಅದನ್ನ ನೋಡಿ ನನ್ಗೆ ತುಂಬಾನೇ ಆಶ್ಚರ್ಯ ಆಯ್ತು. ಆ ನಂತರ ದೇವಸ್ಥಾನಕ್ಕೆ ಹೋಗಿ ಬಂದು ಮಡೆನಳ್ಳಿಗೆ ಬಂದ್ವಿ. ನಮ್ ದೊಡ್ಡಮ್ಮರ ಮನೆಗೆ ಕೇಕ್ ಸೆಲೆಬ್ರೇಟ್ ಎಲ್ಲ ಮಾಡಿದ್ವಿ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನನ್ ಮಗಳು ಈ ರೀತಿ ಪ್ಯಾಂಟ್ ಶರ್ಟ್ ಹಾಕೊಂಡಿರೋದ್ ನಾನು ನೋಡೇ ಇರ್ಲಿಲ್ಲ. ಅವಳು ಹಾಕೊಳ್ಳೋದು ಇಲ್ಲ, ಹೇಳ್ಬೇಕು ಅಂತಂದ್ರೆ ಈ ರೀತಿ ಎಲ್ಲ. ಇವಳಿಗೆ ಹಿಂಗ್ ಬಟ್ಟೆ ಹಾಕ್ಬೇಕು ಅಂತಂದ್ರೆ ನಾವೇನೋ ಒಂಥರ ಸಾಧನೆ ಮಾಡ್ದಂಗೆ. ಜಾಸ್ತಿ ಹಿಂಸೆ ಆಗುವಂತಹ ಬಟ್ಟೆಗಳನ್ನ ಅವಳು ವೇರ್ ಮಾಡೋದೇ ಇಲ್ಲ. ಯಾವಾಗ್ಲೂ ಅವಳಿಗೆ ದೊಗಳೆ ಲೂಸ್ ತರ ಇರ್ಬೇಕು. ಅವಳಿಗೆ ನಾನ್ ಕೇಕ್ ತಿನ್ಸ್ಬಿಟ್ಟು ಬರೇ ಒಂದ್ ಫೋಟೋ ತಕೊಳ್ಳೋದ ಅಂತಂದ್ರೆ ಒದ್ಲಾಡಾಕ್ಬಿಟ್ಲು, ಎತ್ಕೊಂಡಿಟ್ಕೆ ಅದಕ್ಕೆ ಕೆಳಗಡೆ ಇಳಿಸ್ಬಿಟ್ಟೆ. ಅವಳನ್ನ ನೋಡಕ್ ಊರ್ಗ್ ಹೋದ್ರೆ ಮಾತ್ನೇ ಆಡ್ಸಲ್ಲ, ಯಾರೋ ಒಂದೊಂಗೆ ನೋಡ್ತಾಳೆ ನಮ್ನ. ಅದೇ ಫೋನ್ ಗಳಲ್ಲಿ ನಮ್ಮ ರೀಲ್ಸ್ ವಿಡಿಯೋಸ್ ಏನಾದ್ರು ಬಂದ್ರೆ ಚಿಕ್ಕ ಅಂತ ಇರ್ತಾಳೆ ಪದೇ ಪದೇ. ಬಾಕಿ ಟೈಮಲ್ಲೂ ಅಷ್ಟೇ ನಮ್ ದೊಡ್ಡಮ್ಮನ ಹತ್ರ ಅಥವಾ ನಮ್ಮ ಅಕ್ಕನ ಹತ್ರ ಚಿಕ್ಕಿದ್ ವಿಡಿಯೋ ಹಾಕೊಡು ಅಂತ ಹಿಂಸೆ ಮಾಡ್ತಾಳೆ. ಬಟ್ ಅಲ್ಲಿ ಒಂದ್ ಏನ್ ಬೇಜಾರಾಗಿದ್ದು ಅಂತಂದ್ರೆ, ನಮ್ಮ ಅಣ್ಣ ಒಬ್ಬ ಮಿಸ್ಸಿಂಗ್ ಇದ್ದ. ಅವನೊಬ್ಬ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಇಮ್ಯಾಜಿನ್ ಮಾಡ್ಕೊಂತಿದ್ದೆ. ಹಾಗೆ ಸೆಲೆಬ್ರೇಟ್ ಮಾಡಾದ್ಮೇಲೆ ಊಟ ಮಾಡ್ಕೊಂಡು ಮತ್ತೆ ನಾವು ಕಾರ್ಕಳ್ಳಿಗೆ ಬಂದ್ವಿ. ಯಾಕೆ ಅಂತಂದ್ರೆ ಬಸವಪ್ಪನ ನೋಡಂಗಾಗಿತ್ತು. ಅವಾಗೆ ಬಂದು ಬಸವಪ್ಪನು ನೋಡಿರ್ಲಿಲ್ಲ, ಇವಾಗ ಒಂದ್ಸರಿ ನೋಡ್ಕೊಂಡು ಹೊಂಟೋಗದ, ಇನ್ನು ಅದೇ ರೋಡಲ್ಲೇ ಹೋಗ್ತಿದೀವಿ ಅಂತ ಹೋದ್ವಿ. ಬಟ್ ಬಸವಪ್ಪ ಮೆರವಣಿಗೆಲಿ ಇದ್ರು, ಅದಕ್ಕೆ ದೇವಸ್ಥಾನ ನೋಡ್ಕೊಂಡು ವಾಪಸ್ ಮನೆಗ್ ಬಂದ್ಬಿಟ್ವಿ.